ವೀಕ್ಷಕರೇ ನಮಸ್ಕಾರ. ಇಡೀ ಕರಾವಳಿಯನ್ನು ತಲ್ಲಣಗೊಳಿಸಿರುವಂಥದ್ದು ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಕೈಗೆ ತೆಗೆದುಕೊಂಡಿರುವಂಥ NIA ಈಗ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದೆ. ಬಜ್ಪೆ ಪೊಲೀಸ್ ಠಾಣೆಗೆ NIA DYSP ರಾಜೀವ್ ಸಿಂಗ್ ಮತ್ತು ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ನೇತೃತ್ವದ 5 ಅಧಿಕಾರಿಗಳ ತಂಡ ಮತ್ತೆ ಬಜ್ಪೆ ಪೊಲೀಸ್ ಠಾಣೆಗೆ ಭೇಟಿ ನೀಡಿದೆ. ಮಹತ್ತರವಾದ ಸುಳಿವನ್ನು ಇಟ್ಕೊಂಡು ಈಗ ಆ ತನಿಖೆಯನ್ನು ಮತ್ತೆ ಚುರುಕುಗೊಳಿಸಿರುವಂಥದ್ದು. ಆಗಸ್ಟ್ 2ನೇ ತಾರೀಕು ಅಂದರೆ 2025 ಆಗಸ್ಟ್ 2ನೇ ತಾರೀಕು ಸುಮಾರು 14 ಕಡೆಗಳಲ್ಲಿ NIA ಏಕಕಾಲದಲ್ಲಿ ದಾಳಿ ಮಾಡಿತ್ತು. ಸುರತ್ಕಲ್ ಪೊಲೀಸ್ ಠಾಣೆಯ ಸುಮಾರು 10 ಕಡೆಗಳಲ್ಲಿ, ಬಜ್ಪೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಮಾರು 4 ಕಡೆಗಳಲ್ಲಿ, ಒಟ್ಟು 14 ಕಡೆಗಳಲ್ಲಿ ಏಕಕಾಲಿಯ ದಾಳಿ ಮಾಡಿತ್ತು. SDPI ಮುಖಂಡರ ಮನೆಗೆ ದಾಳಿ ಮಾಡಿ ಅತ್ಯಮೂಲ್ಯ ಮಾಹಿತಿಯನ್ನು ಸಂಗ್ರಹ ಮಾಡಿತ್ತು. ಕಳೆದ ಆಗಸ್ಟ್ ಬಳಿಕ ಇದೀಗ ಮತ್ತೆ ಬಜ್ಪೆ ಪೊಲೀಸ್ ಠಾಣೆಗೆ NIA ಅಧಿಕಾರಿಗಳು ಬಂದಿದ್ದಾರೆ. ಸುಮಾರು 5 ವಿಚಾರಣೆ ಮಾಡಿದ್ದಾರೆ. ಬಂಟ್ವಾಳದ ಬೀಚ್ ರೋಡ್ ಪರಿಸರದ ಸುಮಾರು 5 ಮಂದಿ ನಾಯಕರನ್ನು ವಿಚಾರಣೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಿಷೇಧಿತ PFI ಸಂಘಟನೆ ಜೊತೆ ನಂಟನ್ನು ಹೊಂದಿರೋರು ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಸಾಕಷ್ಟು ಇದರ ಬಗ್ಗೆ ಗೊಂದಲಗಳಿತ್ತು ಮತ್ತು ಆಕ್ರೋಶಗಳು ಕೂಡ ಕೇಳಿ ಬಂದಿತ್ತು. ಇದಕ್ಕೆ ನಿಷೇಧಿತ PFI ಸಂಘಟನೆಯ ಬೆಂಬಲ ಇದೆ ಮತ್ತು ಹೊರ ದೇಶದಿಂದ ಈ ಹತ್ಯೆಗೆ ಫಂಡಿಂಗ್ ಆಗಿದೆ ಎಂಬ ನೇರ ಆರೋಪವನ್ನು ಮಾಡಿದ್ರು. ಸುಹಾಸ್ ಶೆಟ್ಟಿ ಹೆತ್ತವರು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರು ಈ ಪ್ರಕರಣವನ್ನು NIAಗೆ ಒಪ್ಪಿಸಬೇಕಂತೇಳಿ. ಹಾಗಾಗಿ ಸುದೀರ್ಘ ಪ್ರಕರಣದ ವಿಚಾರಣೆ ಬಳಿಕ ಮಹತ್ತರ ಅಂಶಗಳನ್ನು ಈಗ NIA ಹೊರತಂದಿರುವಂಥದ್ದು. ಯಾಕೆಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಸುಮಾರು 14 ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಆ ವೇಳೆಯಲ್ಲಿ ಅತ್ಯಮೂಲ್ಯ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿತ್ತು. ಬ್ಯಾಂಕ್ಗಳ ಖಾತೆಗಳನ್ನು ಫ್ರೀಸ್ ಮಾಡಿ ಆ ಅಕೌಂಟ್ಗಳಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಆಗಿದೆ, ಗಲ್ಫ್ ರಾಷ್ಟ್ರಗಳಿಂದ ಯಾವುದಾದ್ರೂ ಹಣ ಬಂದಿದೆಯಾ ಎಂಬ ಎಲ್ಲ ಮಾಹಿತಿಗಳನ್ನು NIA ಅಧಿಕಾರಿಗಳು ಪಡೆದುಕೊಂಡರು. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 12 ಮಂದಿಯನ್ನು ಪೊಲೀಸರು ಬಂಧನ ಮಾಡಿದರು. NIA ಅಧಿಕಾರಿಗಳು ಕೂಡ ಅವರನ್ನು ತೀವ್ರವಾಗಿ ವಿಚಾರಣೆ ಮಾಡಿದರು ಮತ್ತು 12 ಮಂದಿ ಆರೋಪಿಗಳ ಎಲ್ಲ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿ ಅವರ ಬ್ಯಾಂಕ್ ಖಾತೆಯ ರೆಕಾರ್ಡ್ಗಳಾಗಿರ್ಬೋದು, ಟ್ರಾನ್ಸಾಕ್ಷನ್ ಡೆಬಿಟ್ ಆಗಿರುವಂಥ ಎಲ್ಲ ವಿವರಗಳನ್ನು ಕೂಡ ಪಡ್ಕೊಂಡಿದ್ರು ಮತ್ತು ಅವರ ಕಾಲ್ ರೆಕಾರ್ಡ್ನ ಹಿಸ್ಟ್ರಿಯನ್ನು ಕೂಡ ಪಡ್ಕೊಂಡ್ರು. ಹಾಗಾಗಿ NIA ಅಧಿಕಾರಿಗಳಿಗೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಮತ್ತು ಇದರ ಹಿಂದೆ ವಿದೇಶಿ ಫಂಡಿಂಗ್ ಆಗಿರುವ ಕೈವಾಡ ಕೂಡ ಈಗ ಗೊತ್ತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮತ್ತೆ NIA ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಜ್ಪೆ ಪೊಲೀಸ್ ಠಾಣೆಯಲ್ಲಿ BC ರೋಡ್ ಪರಿಸರದ ಸುಮಾರು 5 ಮಂದಿಯನ್ನು ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಮಹತ್ತರವಾದ ದಾಖಲೆಗಳನ್ನು ಸಂಗ್ರಹ ಮಾಡಿ ಹೋಗಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಇಡೀ ಕರಾವಳಿಯಲ್ಲಿ ಅಂದರೆ ಎಸ್ಪೆಷಲಿ ಮಂಗಳೂರಲ್ಲಿ ಕೂಡ ಬಹಳಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾಕೆಂದರೆ ಸಾಲು ಸಾಲು ಅಹಿತಕರ ಘಟನೆಗಳು ಕೂಡ ನಡೆಯಿತು. ಆ ಬಳಿಕ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಬೇರೆ ಮಾಡಲಾಯಿತು. ಅವರನ್ನು ಹಿಂದಿದ್ದವರನ್ನ ವರ್ಗಾವಣೆ ಮಾಡಿ ದಕ್ಷ ಅಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಸುದೀರ್ಘ 1 ವರ್ಷದ ಈ ಅವಧಿಯಲ್ಲಿ ಸದ್ಯಕ್ಕೆ ಮಂಗಳೂರು ಶಾಂತಿಯಲ್ಲಿದೆ. ಆದರೆ ಸುಹಾಸ್ ಶೆಟ್ಟಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಹಿಂದಿನ ಸೂತ್ರಧಾರರು ಯಾರು ಎಂಬ ಪ್ರಶ್ನೆಯನ್ನು ಇದೀಗ NIA ಅಧಿಕಾರಿಗಳು ಕೆದಕ್ತಾ ಇರುವಂಥದ್ದು. NIA ಅಧಿಕಾರಿಗಳ ಬಳಿ ಇರುವಂಥದ್ದು ಎರಡು ವಿಚಾರ. ಒಂದು, ನಿಷೇಧಿತ PFI ಸಂಘಟನೆಯ ಪಾತ್ರ ಈ ಹತ್ಯೆಯ ಹಿಂದೆ ಏನಿದೆ ಮತ್ತು ಹತ್ಯೆಕೋರರಿಗೆ, ಆರೋಪಿಗಳಿಗೆ ಗಲ್ಫ್ ರಾಷ್ಟ್ರದಿಂದ ಫಂಡಿಂಗ್ ಆಗಿದೆ ಎಂಬ ನೇರವಾದ ಆರೋಪ ಕೂಡ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ NIAಗೆ ಹಲವು ಮಹತ್ವದ ದಾಖಲೆಗಳು ಕೂಡ ಲಭ್ಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ತನಿಖೆ ಮತ್ತೆ ಪ್ರಗತಿಯಲ್ಲಿದೆ. 12 ಮಂದಿ ಆರೋಪಿಗಳು ಬಂಧಿತರಾದರೂ ಕೂಡ ಇದರ ಹಿಂದೆ ಮತ್ತಷ್ಟು ಜನ ಇರುವ ಬಗ್ಗೆ ಈಗ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ ಮತ್ತು ಆ ಊಹಾಪೋಹಗಳಿಗೆ ಪುಷ್ಟೀಕರಿಸುವಂತಹ ಮಹತ್ತರ ದಾಖಲೆಗಳು ಕೂಡ NIAಗೆ ಲಭ್ಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮತ್ತೆ NIA ಅಧಿಕಾರಿಗಳು ಬಜ್ಪೆ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಸುದೀರ್ಘವಾಗಿ ವಿಚಾರಣೆ ಮಾಡಿದಂಥ NIA ಅಧಿಕಾರಿಗಳು ನಿನ್ನೆ ಮತ್ತೆ ಅವರು ತಮ್ಮ ಕೇಂದ್ರ ಸ್ಥಾನಕ್ಕೆ ಹೋಗಿರುವಂಥದ್ದು. ಆದರೆ ಹೋಗುವಂಥ ಸಂದರ್ಭದಲ್ಲಿ ಹಲವು ಅತ್ಯಮೂಲ್ಯ ದಾಖಲೆಗಳ ಸಂಗ್ರಹವನ್ನು ಮಾಡಿ ಹೋಗಿದ್ದಾರೆ. ತಮಗೆ ಯಾರು ಶಂಕಿತರು ಅಂಥೇಳಿ ಗೊತ್ತಾಗಿತ್ತು, ಅವರನ್ನು ಠಾಣೆಗೆ ಕರೆಸಿಕೊಂಡು ವಿಚಾರಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷಣದಲ್ಲಿ ಏನೇ ವಿವರಗಳನ್ನು ಕೇಳಿದರೂ ಕೂಡ ತಾವು ಮತ್ತೆ ಸ್ಟೇಷನ್ಗೆ ಬರಬೇಕು, ತಮ್ಮ ಪ್ರಶ್ನೆಗಳನ್ನು ಎದುರಿಸೋಕೆ, ತಮ್ಮ ವಿಚಾರಣೆಯನ್ನು ಎದುರಿಸೋಕೆ ಸಿದ್ಧರಾಗಿರಬೇಕೆಂಬ ಖಡಕ್ ಸೂಚನೆಯನ್ನು ಈಗ ಅವರಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಒಂದು ಸಂಚಲನಕ್ಕೆ ಕಾರಣವಾಗಿರುವಂಥ ಬಜ್ಪೆಯ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅಧಿಕಾರಿಗಳು ಪ್ರಕರಣವನ್ನು ಚುರುಕುಗೊಳಿಸಿದ್ದಾರೆ. ಈ ಹತ್ಯೆಯ ಹಿಂದೆ ವಿದೇಶಿ ಫಂಡಿಂಗ್ ಕೈವಾಡ ಇರುವ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ NIAಗೆ ಲಭ್ಯ ಆಗಿದೆ. ಮುಂದಿನ ದಿನಗಳಲ್ಲಿ NIA ಯಾರಿಗೆ ಕೆಡ್ಡ ಹಾಕುತ್ತೆ,
ಈ ವಿದೇಶಿ ಫಂಡಿಂಗ್ ಹಿಂದೆ ಇರುವಂತಹ ಸೂತ್ರಧಾರರು ಯಾರು, ಅವರ ಕೈವಾಡವನ್ನು ಹೇಗೆ ಬಹಿರಂಗಪಡಿಸುತ್ತೆ, ಅದು ಬಹಳ ಕುತೂಹಲವನ್ನು ಕೇಳಿಸಿರುವಂಥದ್ದು. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.